ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಹಾರದಲ್ಲಿ ಮೋದಿ ಹನುಮಾನ್ನ ಭರ್ಜರಿ ಪ್ರದರ್ಶನ ನಡೀತಾ ಇದೆ. ಗೆಲುವಿನ ಪ್ರತಿಫಲವಾಗಿ ಡಿಸಿಎಂ ಆಗ್ತಾರ ಚಿರಾಗ್ ಪಾಸ್ವಾನ್. ಬಿಜೆಪಿಯ ದಲಿತ ವಿರೋಧಿ ಕಳಂಕವನ್ನ ತೊಳೆಯುವ ಧೀರನಾಗ್ತಾನ ಈ ಯುವಕ. ಅಷ್ಟಕ್ಕೂ ಈ ಯುವ ಬಿಹಾರಿ ಸಮೋಸಾದಷ್ಟೇ ಬಿಹಾರದಲ್ಲಿ ಈಗ ಸಿಕ್ಕಾಪಟ್ಟೆ ಫೇಮಸ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಇದು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾನು ಶಿವು ರಾನರಾಪುರ. ರಾಮ್ ವಿಲಾಸ್ ಪಾಸ್ವಾನ್ ರವರು ಹುಟ್ಟು ಹಾಕಿದ ಲೋಕ ಜನಶಕ್ತಿ ಪಕ್ಷದ ಸಾರಥ್ಯವನ್ನ ಚಿರಾಗ್ ಪಾಸ್ವಾನ್ ರವರು ಈಗ ವಹಿಸಿಕೊಂಡಿದ್ದಾರೆ. ತಂದೆಯಂತೆ ಒಬ್ಬ ಒಳ್ಳೆಯ ನಾಯಕನಾಗಬೇಕು ಅಂತ ಟೊಂಕ ಕಟ್ಟಿ ನಿಂತಿರುವ ಚಿರಾಗ್ ಪಾಸ್ವಾನ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗಮನಾರ್ಹ ಪ್ರದರ್ಶನ ನೀಡಿತು. ಜೊತೆಗೆ ಮೋದಿ ಕ್ಯಾಬಿನೆಟ್ನಲ್ಲಿ ಕೇಂದ್ರ ಮಂತ್ರಿ ಸ್ಥಾನವನ್ನು ಗಿಟ್ಟಿಸಿಕೊಂಡ್ರು. ಬಿಹಾರದಲ್ಲಿ ಯುವ ನಾಯಕ ಅಂತಾನೆ ಗುರುತಿಸಿಕೊಂಡಿರುವ ಚಿರಾಗ್ ಪಾಸ್ವಾನ್ ಲೋಕಸಭಾ ಚುನಾವಣೆಯಲ್ಲಿ ಶುರು ಮಾಡಿದ್ದ ಗೆಲುವಿನ ನಾಗಾಲೋಟವನ್ನ ಬಿಹಾರ ವಿಧಾನಸಭೆ ಎಲೆಕ್ಷನ್ನಲ್ಲೂ ಮುಂದುವರೆಸಿದ್ದಾರೆ. ಚಿರಾಗ್ ಪಾಸ್ವಾನ್ ರವರ ಲೋಕ ಜನಶಕ್ತಿ ಪಕ್ಷ ಲೋಕಸಭೆಯಲ್ಲಿ ಸೃಷ್ಟಿಸಿದ್ದ ಮ್ಯಾಜಿಕ್ ಅನ್ನ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮುಂದುವರೆಸಿದೆ. ಸ್ಪರ್ಧೆ ಮಾಡಿದ 29 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ ಗಮನ ಸೆಳೆದಿದೆ. ರಾಮ್ ವಿಲಾಸ್ ಪಾಸ್ವಾನ್ ನಿಧನದ ನಂತರ ಬಿಹಾರದಲ್ಲಿ ಲೋಕ ಜನಶಕ್ತಿ ಪಾರ್ಟಿಯು ನಿಧಾನಕ್ಕೆ ತನ್ನ ವರ್ಚಸ್ಸನ್ನ ಕಳೆದುಕೊಳ್ಳುತ್ತಾ ಸಾಗಿತ್ತು. ಪಕ್ಷ ಮುನ್ನಡೆಸ್ತಾ ಇದ್ದಂಥ ಪಾಸ್ವಾನ್ರ ಸಹೋದರ ಪಶುಪತಿ ವಾರಸ್ ಎನ್ಡಿಎ ತೊರೆದು ಪಕ್ಷಕ್ಕೂ ಗುಡ್ ಬೈ ಹೇಳಿ ಹೊರನಡೆದಾಗ ಎಲ್ಜೆಪಿ ಪಕ್ಷದ ಭವಿಷ್ಯವೇ ಆತಂಕದಲ್ಲಿದೆ. 2020 ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಸೀಟಿಗಷ್ಟೇ ತೃಪ್ತಿಯನ್ನು ಪಡ್ಕೊಂಡಿದ್ದ ಎಲ್ಜೆಪಿಗೆ ಎನರ್ಜಿ ಬೂಸ್ಟ್ ತಂದಿದ್ದು ಚಿರಾಗ್ ಪಾಸ್ವಾನ್ರ ನಾಯಕತ್ವ ಹಾಗೂ ನೇತೃತ್ವ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಪಕ್ಷದ ಬುನಾದಿಯನ್ನ ಬಲಪಡಿಸಿಕೊಂಡಿದ್ದ ಪಾಸ್ವಾನ್ ನಂತರ ನಿರಂತರ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಪಕ್ಷವನ್ನ ಮೇಲೆತ್ತುವ ಕೆಲಸ ಮಾಡ್ತಾರೆ. ಆನಂತರ ಮೊನ್ನೆಯ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಹಠ ಹಿಡಿದು 29 ಕ್ಷೇತ್ರಗಳನ್ನು ಪಡ್ಕೊಂಡು ತನ್ನ ಅಭ್ಯರ್ಥಿಗಳನ್ನು ನಿಲ್ಲಿಸ್ತಾರೆ. ಚುನಾವಣೆಯಲ್ಲಿ ಮೋದಿ ಭಕ್ತ ಹನುಮಂತನಂತೆ ಹೋರಾಟ ಮಾಡಿದ ಚಿರಾಗ್ ಪಾಸ್ವಾನ್ರಿಗೆ ಈಗ ಬಂಪರ್ ಲಾಟ್ರಿ ಹೊಡೆದಿದೆ. ಅರ್ಥಾತ್ ನಿಂತಿದ್ದ 29 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರವನ್ನ ಭರ್ಜರಿಯಾಗಿ ಗೆಲ್ಲೋದ್ರ ಮೂಲಕ ಬಿಹಾರದಲ್ಲಿ ಹೊಸ ನಾಯಕತ್ವ ಹುಟ್ಟು ಹಾಕಿದ್ದಾರೆ. ಜೊತೆಗೆ ಪ್ರಧಾನಿಗಳನ್ನು ಯಾವಾಗಲೂ ಮೇರೆ ಪ್ರಧಾನ ಮಂತ್ರಿ ಜಿ ಅನ್ನುವ ಮಾತಿನಿಂದ ಸಾಕಷ್ಟು ಜನರ ಹೃದಯಕ್ಕೆ ಹತ್ತಿರವಾಗುವುದಲ್ಲದೆ ಯುವಕರ ಫೇವರೇಟ್ ಲೀಡರ್ ಕೂಡ ಆಗಿದ್ದಾರೆ ಈ ಚಿರಾಗ್. ಸದ್ಯಕ್ಕೆ ಈತ ಭಾರತ ರಾಜಕಾರಣದ ಸ್ಟಾರ್ ಹಾಗೂ ಸೆನ್ಸೇಷನ್. ಚಿರಾಗ್ ಭವಿಷ್ಯ ಉಜ್ವಲವಾಗಿರಲಿ. ಇದಾಗಿತ್ತು ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ.